ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಜನ್. ಕೆಲವೊಂದು ನಾವು ಗಮನಿಸಿದಾಗೆ ಕೆಲವೊಂದು ಅಂಗಡಿಗಳಲ್ಲಾಗಿರ್ಬೋದು, ಕೆಲವೊಂದು ಕಂಪನಿಗಳಲ್ಲಾಗಿರ್ಬೋದು ಈ ಡ್ರೆಸ್ ಕೋಡನ್ನು ಮಾಡ್ತಾರೆ. ಸೊ ಡ್ರೆಸ್ ಕೋಡ್ ಅಂತಾಗ ಕೆಲವೊಬ್ರು ಅವ್ರದ್ದೇ ಆದಂಥ ಯೂನಿಫಾರ್ಮ್ ಇರುತ್ತೆ. ಸೊ ಕೆಲವೊಂದು ನಾವೀಗ ಶಾಲೆಗಳಲ್ಲಿ ಜಾಸ್ತಿಯಾಗಿ ಯೂನಿಫಾರ್ಮನ್ನು ನೋಡ್ತೀವಿ. ಕೆಲವೊಂದು ಅಂದರೆ 2 ದಿನ ಅಷ್ಟೇ, ಒಂದು ಬುಧವಾರ ಶನಿವಾರ ಅಷ್ಟೇ ಒಂದು ಕಲರ್ ಡ್ರೆಸ್ಗಳನ್ನು ನೋಡ್ತೀವಿ. ಮತ್ತು ಎಲ್ಲ ದಿನಗಳಲ್ಲಿ ನಾವು ಯೂನಿಫಾರ್ಮನ್ನು ನೋಡ್ತೀವಿ. ಸೊ ಅದು ಕಲರ್ ಹೇಗಿರುತ್ತೆ, ಸೇಮ್ ಕಲರ್, ಆಮೇಲೆ ಸೇಮ್ ಪ್ಯಾಟರ್ನ್ ಆಗಿರ್ಬೋದು, ಸೇಮ್ ಇರುತ್ತೆ. ಅದೇ ರೀತಿ ಒಂದು ಅಂಗಡಿಗಳಲ್ಲಾಗಿರ್ಬೋದು, ಈ ಬಟ್ಟೆ ಮಳಿಗೆ ಅಂಗಡಿಗಳಲ್ಲಾಗಿರ್ಬೋದು, ದೊಡ್ಡ ಕಂಪನಿಗಳಲ್ಲಾಗಿರ್ಬೋದು ಈ ಒಂದು ಡ್ರೆಸ್ ಕೋಡನ್ನು ಮಾಡ್ತಾರೆ. ಯಾಕಂದರೆ ಅಲ್ಲಿರುವ ಸಿಬ್ಬಂದಿಗಳು ಅಲ್ಲಿಯವರೇ ಅಂತ ತಿಳಿಯೋಕ್ಕೋಸ್ಕರ, ಅಥವಾ ಅವರ ಕಂಪನಿಯ ಒಂದು ಲೋಗೋವನ್ನು ಅಲ್ಲಿ ಹಾಕೋಕ್ಕೋಸ್ಕರ ಸೊ ಅವ್ರದ್ದೇ ಆದಂತಹ ಒಂದು ಬ್ರ್ಯಾಂಡೆಡನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಯಾರೆಲ್ಲ ಬ್ರ್ಯಾಂಡೆಡ್ ಒಂದು ಶಾಪನ್ನು ತೆಗೆದಿರ್ತಾರೋ ಸೊ ಅವ್ರಿಗೆಲ್ಲ ಅದರದ್ದೇ ಆದ ಒಂದು ಡ್ರೆಸ್ ಕೋಡ್ ಅನ್ನೋದು ಇರುತ್ತೆ. ಈಗ ನಮ್ಮ ಆಭರಣದ ಅಂಗಡಿಗಳಂದರೆ ಗೋಲ್ಡ್ ಕಂಪನಿಗಳಲ್ಲಾಗಿರ್ಬೋದು, ಚಿನ್ನದ ಅಂಗಡಿಗಳಲ್ಲಾಗಿರ್ಬೋದು, ಸಾರಿಯನ್ನು ನೋಡಿರ್ಬೋದು, ಅಥವಾ ಒಂದು ಕರಿ ಕೋಟನ್ನು ಹಾಕಿರ್ತಾರೆ. ಸೊ ಈ ಥರ ಸಾಕಷ್ಟು ಒಂದೊಂದು ಅಂಗಡಿಗಳಿಗೆ ಒಂದೊಂದು ರೀತಿಯಾದಂತಹ ಒಂದು ಉಡುಪುಗಳಾಗಿರ್ಬೋದು, ಒಂದೊಂದು ಕೋಡ್ ಡ್ರೆಸ್ಗಳು ಇರುತ್ತೆ. ಬಟ್ ಇತ್ತೀಚೆಗೆ ಒಂದು ಲೆನ್ಸ್ ಕಾರ್ಡ್ನಲ್ಲಿ ಒಂದು ಡ್ರೆಸ್ ಕೋಡನ್ನು ಮಾಡಿದ್ದಾರೆ. ಸೊ ಭಾರಿ ವಿವಾದಕ್ಕೆ ಚರ್ಚೆ ಆಗ್ತಾ ಇದೆ ಅದು. ಸೊ ಯಾಕಂದರೆ ಡ್ರೆಸ್ ಕೋಡನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ಒಂದು ತಾರತಮ್ಯಕ್ಕೆ ಆರೋಪ ಬರೋ ರೀತಿ ಅಂತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಂದಿ ಸಿಂಧೂರ ಎಲ್ಲ ಇಟ್ಕೊಳ್ಬಾರ್ದಂತೆ ಮಹಿಳೆಯರು. ಮೇಯ್ನಾಗಿ ಅಲ್ಲಿ ವರ್ಕ್ ಮಾಡುವಂಥ ಮಹಿಳೆಯರು ಬಿಂದಿ ಸಿಂಧೂರ, ಕೈಗೆ ದಾರ ಅಂದರೆ ಈ ಥರದ್ದು ದಾರನ್ನು ಕೂಡ ಅವರು ಹಾಕೋಂಗಿಲ್ಲ ಅಂತೆ. ಸೊ ಹಾಗಾಗಿ ಇದು ತಾರತಮ್ಯಕ್ಕೆ ಒಳಗಾಗುವಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಇದು ಮಾತ್ರ ಅಲ್ಲ, ಇದಕ್ಕೆ ಮಾತ್ರ ತಾರತಮ್ಯ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ಹಿಜಾಬ್ಗೆ ಅವಕಾಶ ಇದೆಯಂತೆ. ಬಟ್ ಈ ಥರ ಸಿಂಧೂರ ಇಟ್ಕೊಂಡು ಆಮೇಲೆ ಬಿಂದಿ ಇಟ್ಕೊಂಡು ಯಾರಾದರೂ ಅಲ್ಲಿ ಅಂಗಡಿಯಲ್ಲಿದ್ದರೆ ಅದು ಅನುಮತಿ ಇಲ್ಲ ಅನ್ನೋದು. ಸೊ ಹಾಗಾಗಿ ಬಿಂದಿ ಸಿಂಧೂರಕ್ಕೆ ನಿರ್ಬಂಧ ಮಾಡಿದರೆ, ಹಿಜಾಬ್ಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಷಯ ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇರುವಂಥ ವಿಷಯ. ಸೊ ಈ ಹಿಂದೆನೇ ಅಷ್ಟೇ ಹಿಜಾಬ್ಗಾಗಿರ್ಬೋದು, ಈ ಹಿಂದೂ ಮತ್ತು ಮುಸ್ಲಿಮ್ ಅನ್ನೋ ಏನು ನಡುವಲ್ಲಿ ಹಿಜಾಬ್ ಇದೊಂದು ದೊಡ್ಡ ಜಗಳನೇ ಆಗಿತ್ತು, ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಆದರೆ ಇದೀಗ ಮತ್ತೆ ಇಂಥ ಲೆನ್ಸ್ ಕಾರ್ಡ್ ಕಂಪ್ನಿಗಳು, ದೊಡ್ಡ ದೊಡ್ಡ ಹೆಸರು ಮಾಡಿರುವಂಥ ಕಂಪನಿಗಳೇ ಹೀಗೆ ಹಿಜಾಬ್ಗೆ ಅವಕಾಶ ಕೊಡೋದು ಅಥವಾ ಬಿಂದಿ ಸಿಂಧೂರಕ್ಕೆ ನಿರ್ಬಂಧ ಮಾಡೋದು. ಸೊ ಇಲ್ಲಿ ತಾರತಮ್ಯವನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಂದರೆ ಈ ಒಂದು ಕಂಪನಿ ತಾರತಮ್ಯಕ್ಕೆ ಏನಾದರೂ ಸಾಕ್ಷಿ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಯಾಕಂದರೆ ಮಹಿಳೆಯರು ಮೇಯ್ನಾಗಿ ಮದುವೆ ಆದವರು ಸಿಂಧೂರವನ್ನು ಇಟ್ಕೊಬೇಕಂದ್ರೆ ಅವರ ನಂಬಿಕೆ ಪ್ರಕಾರ. ಈಗ ಕೆಲವೊಬ್ರು ಇಟ್ಕೋತಾರೆ, ಕೆಲವೊಬ್ರು ಇಟ್ಕೊಳ್ಳಲ್ಲ. ಬಟ್ ಅವರ ನಂಬಿಕೆ ಪ್ರಕಾರ ಅಂತ ನಮ್ಮ ಕಲ್ಚರ್ ಪ್ರಕಾರ ಸಿಂಧೂರ ಆಗಿರ್ಬೋದು, ಬಿಂದಿ ಆಗಿರ್ಬೋದು, ಅಥವಾ ಕೈಗೆ ನೂಲಾಗಿರ್ಬೋದು, ಈ ಥರ ಸಾಕಷ್ಟು ಒಂದು ವಿಚಾರದಲ್ಲಿ ಅದನ್ನು ಇಟ್ಕೊಂಡು ನಂಬಿಕೆ ಅನ್ನೋದು ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಅವ್ರು ಧರಿಸ್ತಾರೆ. ಸೊ ಅಲ್ಲಿ ಲೆನ್ಸ್ ಕಾರ್ಡ್ ಕಂಪನಿಯಲ್ಲಿ ಈಗ ಅದು ರೂಲ್ಸ್ ಇಲ್ವಂತಂದರೆ ಸಿಂಧೂರ ಹಾಕಬಾರ್ದು, ಬಿಂದಿ ಹಾಕಬಾರ್ದು. ಇದು ಯಾವ ಥರದ ರೂಲ್ಸ್ ಅಂತ ನನಗಂತೂ ಅರ್ಥ ಆಗಿಲ್ಲ. ಹಿಜಾಬ್ಗೆ ಅವಕಾಶ ಇದೆ ಅಂತ ಅಂದರೆ ಹಿಜಾಬಲ್ಲೂ ಕೂಡ ಅಷ್ಟೇ ಲೋಗೋ ಕಾಣಿಸೋ ಥರ ಇರಬೇಕು. ಹಿಜಾಬಲ್ಲಿ ಕಪ್ಪು ಹಿಜಾಬನ್ನು ಮಾತ್ರ ಧರಿಸಬೇಕು ಅಂತ ಅದರಲ್ಲೂ ಕೆಲವೊಂದು ರೂಲ್ಸ್ಗಳನ್ನು ಮಾಡಿದ್ದಾರೆ. ಆದರೆ ಸಿಂಧೂರ ಏನು ಮಾಡಿತ್ತು, ಹಿಜಾಬ್ ಅನ್ನೋದು ಬಟ್ಟೆ ಓಕೆ, ಅದು ಕಪ್ಪು ಕಲರ್ ಇರುತ್ತೆ, ಬಟ್ಟೆ ಅನ್ನೋದು ಬಟ್ಟೆಗಳಲ್ಲಿ ಇದು ಮಾಡಿ. ಬಟ್ ಸಿಂಧೂರ ಆಗಲಿ ಅಥವಾ ಬಿಂದಿ ಆಗಲಿ ಅದನ್ನು ಇಟ್ಕೊಂಡ್ರೆ ಏನು ತಪ್ಪು ಅನ್ನೋದು ನನ್ನ ಪ್ರಶ್ನೆ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಅಂದರೆ ಹಿಂದೂ ಹೆಣ್ಮಕ್ಳು ಸಾಮಾನ್ಯವಾಗಿ ಬಿಂದಿ ಇಟ್ಕೊಂಡ್ರೆ ಲಕ್ಷಣವಾಗಿ ಕಾಣ್ತಾರೆ ಅನ್ನೋ ಒಂದು ಮಾತಿದೆ. ಸೊ ಹಾಗಾಗಿ ಬಿಂದಿಗೆ ಇಟ್ಕೋಬಾರ್ದು, ಸಿಂಧೂರ ಇಟ್ಕೋಬಾರ್ದು, ಕೈಗೆ ನೂಲು ಹಾಕಬಾರ್ದು, ಬಳೆ ಹಾಕಬಾರ್ದು, ಕಿವಿದ್ದು ಹಾಕಬಾರ್ದು. ಸೊ ಈ ಥರ ಒಂದು ಕಂಪನಿಯಲ್ಲಿ ರೂಲ್ಸನ್ನು ಯಾಕೆ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಇನ್ನು ಕೆಲವೊಂದು ವಿಚಾರದಲ್ಲಿ ಚಿನ್ನ ಕೂಡ ಹಾಕಂಗಿಲ್ಲ. ಅದರಲ್ಲೂ ಚಿನ್ನದಲ್ಲೂ ಸಾಕಷ್ಟು ಒಂದು ವೆರೈಟಿ ಆಫ್ಸ್ ಇದೆ. ಸೊ ಅದರಲ್ಲೂ ಇಂಥದ್ದೇ ಹಾಕಬಾರ್ದು, ಇಂಥದ್ದು ಹಾಕಬಾರ್ದು, ಅಥವಾ ಬಳೆಗಳು ಹಾಕಬಾರ್ದು, ಕಿವಿಗೆ ಓಲೆ ಹಾಕಬಾರ್ದು, ಅಥವಾ ಏನೋ ಒಂದು ಚಿಕ್ಕ ಸ್ಟಡ್ಡನ್ನು ಇಟ್ಕೊಂಡ್ರೆ ಮಾತ್ರ ಈ ಕಂಪ್ನಿಯಲ್ಲಿ ಇರಬೇಕು ಅನ್ನುವಂಥದ್ದು ಕೆಲವೊಂದು ರೂಲ್ಸ್ಗಳು ಅಂದರೆ ಇಲ್ಲೇ ಈ ಲೆನ್ಸ್ ಕಾರ್ಟಲ್ಲೇ. ಸೊ ಈ ಥರ ರೂಲ್ಸ್ಗಳನ್ನು ಯಾಕೆ ಮಾಡಿದ್ದಾರೆ ಅಂದರೆ ತಾರತಮ್ಯವನ್ನು ತಂದಿಡೋ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಇದರ ವಿರುದ್ಧವಾಗಿ ಸಾಕಷ್ಟು ಒಂದು ಬ್ಯಾಡ್ ಕಮೆಂಟ್ಗಳು, ಸಾಕಷ್ಟು ಒಂದು ಪ್ರತಿ ವಿರೋಧಗಳು ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಈ ರೂಲ್ಸನ್ನು ಏನಾದರೂ ಮತ್ತೆ ಚೇಂಜ್ ಮಾಡ್ತಾರೆ, ಈ ಒಂದು ವಿರೋಧಗಳನ್ನು ನೋಡಿ ಚೇಂಜ್ ಮಾಡ್ತಾರೆ, ಅಥವಾ ಇದನ್ನೇ ಕಂಟಿನ್ಯೂ ಮಾಡಿದಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ಸಿಕ್ಕಾಪಟ್ಟೆ ಒಂದು ಆರೋಪಕ್ಕೆ ಸಿಲುಕುವಂಥ ವಿಷಯ ಆಗುತ್ತೆ. ಯಾಕಂದರೆ ಇದು ಪ್ರತಿಯೊಂದು ಹೆಣ್ಣು ಮಕ್ಕಳ ಭಾವನೆಗೆ ತರುವಂತಹ ಒಂದು ಪ್ರಶ್ನೆ ಆಗುತ್ತೆ. ಯಾಕಂದರೆ ಸಿಂಧೂರ ಆಗಿರ್ಬೋದು, ಬಳೆ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ಯಾವುದೇ ಒಂದು ಹೆಣ್ಣು ಮಕ್ಕಳ ಒಂದು ಸಂಸ್ಕೃತಿಯನ್ನು ಉಳಿಸುವಂತಹದ್ದು ಒಂದು ಕೇಂದ್ರ ಬಿಂದು ಆಗಿರುತ್ತೆ. ಸೊ ಅಂಥಕ್ಕೆ ಏನಾದರೂ ಆ ಒಂದು ವಿಷಯಕ್ಕೆ ಏನಾದರೂ ಅದು ಹಾಕಬಾರ್ದು, ಇದು ಹಾಕಿದರೆ ಅನುಮತಿ ಇಲ್ಲ ಅಂತ ಹೇಳಿದರೆ ಸೊ ಆ ಕಂಪನಿಗೆ ಯಾರು ಬರೋಕ್ಕೆ ಅಂದರೆ ಅವರ ಇಮ್ಯಾಜಿನ್ ಅವರೇ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಲೆನ್ಸ್ ಕಾರ್ಡ್ ಬಗ್ಗೆ ಸಾಕಷ್ಟು ಒಂದು ಒಳ್ಳೆ ಅಭಿಪ್ರಾಯಗಳು ಈ ಹಿಂದೆ ಕೂಡ ಇತ್ತು. ಲೆನ್ಸ್ ಕಾರ್ಡ್ ಒಂದು ಕಂಪನಿ ಆಗಿರ್ಬೋದು, ಆ ಕಂಪನಿ ಬಗ್ಗೆ ಸಾಕಷ್ಟು ಒಂದು ಒಳ್ಳೆ ಅಭಿಪ್ರಾಯಗಳಾಗಿರ್ಬೋದು ಎಲ್ಲನೂ ಇತ್ತು. ಬಟ್ ಈ ಒಂದು ಡ್ರೆಸ್ ಕೋಡಿಂದ, ಈ ಒಂದು ಹೊಸ ನಿಯಮದಿಂದ ಎಲ್ಲ ಅವರ ಇಮೇಜನ್ನು ಅವರೇ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಇನ್ನು ರೂಲ್ಸ್ ಯಾವಾಗ ಚೇಂಜ್ ಆಗಬಹುದಾ, ಚೇಂಜ್ ಆಗುತ್ತಾ ಇಲ್ವೋ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ.